ಆ ರಾತ್ರಿ 12 ಗಂಟೆ. ಊರಿನ ಬಸ್ ನಿಲ್ದಾಣ ಬಹುತೇಕ ಖಾಲಿಯಾಗಿತ್ತು. ಮಳೆಯ ಹನಿಗಳು ನೆಲದ ಮೇಲೆ ಬೀಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಒಂದು ಮೂಲೆಯಲ್ಲಿ ನಿಂತಿದ್ದ ಹುಡುಗಿ ತನ್ನ ಕೈಯಲ್ಲಿದ್ದ ಚಿಕ್ಕ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಅವಳ ಕಣ್ಣಲ್ಲಿ ಭಯವಿತ್ತು. ಹೃದಯದಲ್ಲಿ ಪ್ರೀತಿಯಿತ್ತು. ಹಿಂದೆ ಬಿಟ್ಟು ಬಂದ ಕುಟುಂಬದ ನೆನಪುಗಳಿದ್ದವು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವಳು ತನ್ನ ಊರನ್ನು ಬಿಟ್ಟು ಹೋಗಲಿದ್ದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಪ್ರೀತಿಗಾಗಿ ತೆಗೆದುಕೊಂಡ ಆ ಒಂದು ನಿರ್ಧಾರ ಅವಳ ಜೀವನವನ್ನು ಸ್ವರ್ಗಕ್ಕೂ ಕರೆದೊಯ್ಯಬಹುದು, ನರಕಕ್ಕೂ ತಳ್ಳಬಹುದು. ಆ ಹುಡುಗಿಯ ಹೆಸರು ಕಾವ್ಯ. ಕಾವ್ಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹುಡುಗಿ. ಅವಳ ತಂದೆ ಶಿವಪ್ಪ ಊರಿನಲ್ಲಿ ಗೌರವಾನ್ವಿತ ವ್ಯಕ್ತಿ. ತಾಯಿ ಲಕ್ಷ್ಮಿ ತುಂಬಾ ಪ್ರೀತಿಯಿಂದ ಮಗಳನ್ನು ಬೆಳೆಸಿದ್ದಳು. ಮನೆಯಲ್ಲೆಲ್ಲಾ ಕಾವ್ಯಳ ನಗು ಕೇಳಿಸುತ್ತಿತ್ತು. ಆದರೆ ಕಾವ್ಯಳ ಹೃದಯದಲ್ಲಿ ಒಂದು ರಹಸ್ಯ ಇತ್ತು. ಅದು ಪ್ರೀತಿ. ಆ ಪ್ರೀತಿಯ ಹೆಸರು ಅಜಯ್. ಅಜಯ್ ಪಕ್ಕದ ಊರಿನ ಹುಡುಗ. ನಗರದಲ್ಲಿ ಕೆಲಸ ಮಾಡುತ್ತಿದ್ದ. 2 ವರ್ಷಗಳ ಹಿಂದೆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಇಬ್ಬರೂ ಮೊದಲ ಬಾರಿ ಭೇಟಿಯಾಗಿದ್ದರು. ಮೊದಲಿಗೆ ಸ್ನೇಹ, ನಂತರ ಮಾತುಗಳು, ಆಮೇಲೆ ಪ್ರತಿದಿನದ ಕರೆಗಳು, ಕೊನೆಗೆ ಪ್ರೀತಿ. ಕಾಲ ಕಳೆದಂತೆ ಅವರ ಪ್ರೀತಿ ಗಾಢವಾಯಿತು. ಅಜಯ್ ಯಾವಾಗಲೂ ಕಾವ್ಯಳಿಗೆ ಹೇಳುತ್ತಿದ್ದ, ನಿನ್ನನ್ನು ನಾನು ಜೀವನ ಪೂರ್ತಿ ಸಂತೋಷವಾಗಿಡುತ್ತೇನೆ. ಆ ಮಾತುಗಳನ್ನು ಕೇಳಿದಾಗ ಕಾವ್ಯಳ ಮನಸ್ಸು ಹೂವಿನಂತೆ ಅರಳುತ್ತಿತ್ತು. ಆದರೆ ಸಮಸ್ಯೆ ಒಂದಿತ್ತು. ಇಬ್ಬರ ಕುಟುಂಬಗಳು ಬೇರೆ ಬೇರೆ ಜಾತಿಗೆ ಸೇರಿದವರು. ಕಾವ್ಯಳ ತಂದೆ ಇದನ್ನು ಎಂದಿಗೂ ಒಪ್ಪುವುದಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ಆದರೂ ಒಂದು ದಿನ ಧೈರ್ಯ ಮಾಡಿ ಮನೆಯಲ್ಲಿ ವಿಷಯ ಹೇಳಿದಳು. ಆ ದಿನ ಮನೆಯೊಳಗೆ ಚಂಡಮಾರುತವೇ ಎದ್ದಿತ್ತು. ಈ ವಿಷಯ ಮತ್ತೆ ನನ್ನ ಮುಂದೆ ಹೇಳಬೇಡ ಎಂದು ಶಿವಪ್ಪ ಗರ್ಜಿಸಿದ್ದರು. ತಾಯಿ ಲಕ್ಷ್ಮಿ ಅಳುತ್ತಾ ಕುಳಿತಿದ್ದಳು. ನಮ್ಮ ಮಾನ ಮರ್ಯಾದೆ ಬಗ್ಗೆ ಯೋಚಿಸು ಕಾವ್ಯ. ಆದರೆ ಪ್ರೀತಿಯಲ್ಲಿ ಬಿದ್ದ ಹೃದಯಕ್ಕೆ ತರ್ಕ ಅರ್ಥವಾಗುವುದಿಲ್ಲ. ದಿನಗಳು ಕಳೆಯುತ್ತಿದ್ದವು. ಮನೆಯ ಒತ್ತಡ ಹೆಚ್ಚಾಗುತ್ತಿತ್ತು. ಅಜಯ್ ಮಾತ್ರ ಒಂದೇ ಮಾತು ಹೇಳುತ್ತಿದ್ದ, ನನ್ನ ಜೊತೆ ಬಾ, ನಾವು ಹೊಸ ಜೀವನ ಆರಂಭ ಮಾಡೋಣ. ಕೊನೆಗೆ ಆ ರಾತ್ರಿ ಕಾವ್ಯ ನಿರ್ಧಾರ ತೆಗೆದುಕೊಂಡಳು. ತನ್ನ ಮನೆಯವರನ್ನು ಬಿಟ್ಟು ಅಜಯ್ ಜೊತೆ ಹೋಗಬೇಕು. ಅವಳು ಒಂದು ಪತ್ರ ಬರೆದಳು. ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸಿ. ನಂತರ ಬಸ್ ನಿಲ್ದಾಣಕ್ಕೆ ಬಂದಳು. ಅಜಯ್ ಅಲ್ಲಿ ಕಾಯುತ್ತಿದ್ದ. ಬಸ್ ಹೊರಟಿತು. ಕಿಟಕಿಯಿಂದ ತನ್ನ ಊರಿನ ದೀಪಗಳು ದೂರವಾಗುತ್ತಿರುವುದನ್ನು ನೋಡಿದ ಕಾವ್ಯಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅದೇ ಸಮಯದಲ್ಲಿ ಹೊಸ ಜೀವನದ ಕನಸುಗಳು ಇದ್ದವು. ನಗರಕ್ಕೆ ಬಂದ ಮೊದಲ ಕೆಲವು ತಿಂಗಳುಗಳು ಕನಸಿನಂತೆ ಕಳೆಯಿತು. ಒಂದು ಚಿಕ್ಕ ಬಾಡಿಗೆ ಮನೆ, ಒಟ್ಟಿಗೆ ಅಡುಗೆ, ಸಂಜೆ ವಾಕಿಂಗ್, ಭವಿಷ್ಯದ ಕನಸುಗಳು. ಕಾವ್ಯಳಿಗೆ ತಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎನ್ನಿಸತೊಡಗಿತು. ಕೆಲ ತಿಂಗಳ ನಂತರ ಇಬ್ಬರೂ ಮದುವೆಯಾದರು. ಅವರ ಜೀವನ ಚೆನ್ನಾಗಿಯೇ ಸಾಗುತ್ತಿತ್ತು. ಆದರೆ ವಿಧಿ ಬೇರೆ ಕತೆ ಬರೆಯುತ್ತಿತ್ತು. ಒಂದು ದಿನ ಅಜಯ್ ಕೆಲಸ ಕಳೆದುಕೊಂಡ. ಮೊದಲಿಗೆ ಇಬ್ಬರೂ ಅದನ್ನು ಸಣ್ಣ ಸಮಸ್ಯೆ ಎಂದುಕೊಂಡರು. ಆದರೆ ತಿಂಗಳುಗಳು ಕಳೆದರೂ ಹೊಸ ಕೆಲಸ ಸಿಗಲಿಲ್ಲ. ಮನೆಯ ಖರ್ಚು ಹೆಚ್ಚಾಗತೊಡಗಿತು. ಸಾಲಗಳು ಬೆಳೆಯತೊಡಗಿದವು. ಆ ಸಮಯದಲ್ಲಿ ಕಾವ್ಯ ಕೆಲಸ ಹುಡುಕಲು ಆರಂಭಿಸಿದಳು. ಕೊನೆಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಈಗ ಮನೆಯ ಜವಾಬ್ದಾರಿ ಅವಳ ಹೆಗಲ ಮೇಲೆ ಬಿತ್ತು. ಆದರೆ ಅಲ್ಲಿಂದಲೇ ಅವರ ಸಂಬಂಧದಲ್ಲಿ ಬಿರುಕು ಮೂಡತೊಡಗಿತು. ಅಜಯ್ ಮೊದಲು ಇದ್ದ ಹಾಗೆ ಇರಲಿಲ್ಲ. ಅವನು ಹೆಚ್ಚು ಕೋಪಗೊಳ್ಳುತ್ತಿದ್ದ, ಹೆಚ್ಚು ಮೌನವಾಗುತ್ತಿದ್ದ, ಕೆಲವೊಮ್ಮೆ ದಿನಗಟ್ಟಲೆ ಮಾತಾಡುತ್ತಿರಲಿಲ್ಲ. ಒಂದು ರಾತ್ರಿ ಕಾವ್ಯ ಕೇಳಿದಳು, ಏನಾಗಿದೆ ಅಜಯ್? ಏನೂ ಇಲ್ಲ, ಆದರೆ ನೀನು ಬದಲಾಗಿದ್ದೀಯಾ? ಅಜಯ್ ಉತ್ತರ ಕೊಡಲಿಲ್ಲ. ಆ ರಾತ್ರಿ ಕಾವ್ಯಗೆ ನಿದ್ರೆ ಬರಲಿಲ್ಲ. ತಾನು ಪ್ರೀತಿಗಾಗಿ ಎಲ್ಲವನ್ನೂ ಬಿಟ್ಟು ಬಂದಿದ್ದಳು. ಆದರೆ ಈಗ ಆ ಪ್ರೀತಿಯೇ ತನ್ನ ಕೈಯಿಂದ ಜಾರುತ್ತಿರುವಂತೆ ಅನಿಸುತ್ತಿತ್ತು. ಕೆಲ ದಿನಗಳ ನಂತರ ಮತ್ತೊಂದು ಆಘಾತ ಕಾದಿತ್ತು. ಒಂದು ಸಂಜೆ ಕಾವ್ಯ ಆಫೀಸಿನಿಂದ ಬೇಗ ಮನೆಗೆ ಬಂದಳು. ಮನೆಯೊಳಗೆ ಯಾರೋ ಮಹಿಳೆಯ ಧ್ವನಿ ಕೇಳಿಸಿತು. ಅವಳು ಬಾಗಿಲು ತೆರೆದು ಒಳಗೆ ಹೋದಳು. ಅಜಯ್ ಒಬ್ಬ ಯುವತಿಯ ಜೊತೆ ಮಾತನಾಡುತ್ತಿದ್ದ. ಆ ದೃಶ್ಯ ನೋಡಿ ಕಾವ್ಯ ಸ್ತಬ್ಧಳಾದಳು. ಅಜಯ್ ಕೂಡ ಗಾಬರಿಯಾದ. ಕಾವ್ಯ, ನೀನು ಅಂದುಕೊಳ್ಳುತ್ತಿರುವ ಹಾಗಲ್ಲ. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಏನೂ ಕೇಳಿಸಲಿಲ್ಲ. ತನ್ನ ಜಗತ್ತು ಮತ್ತೊಮ್ಮೆ ಕುಸಿದಂತಾಯಿತು. ಆ ರಾತ್ರಿ ಇಬ್ಬರ ನಡುವೆ ದೊಡ್ಡ ಜಗಳ ನಡೆಯಿತು. ಮೊದಲ ಬಾರಿಗೆ ಕಾವ್ಯ ಮನೆಯಿಂದ ಹೊರಗೆ ಹೋಗಿ ಅಳುತ್ತಾ ಕುಳಿತಳು. ಅವಳು ತನ್ನ ಊರನ್ನು ನೆನಪಿಸಿಕೊಂಡಳು. ತಾಯಿ ನೆನಪಾದಳು. ತಂದೆಯ ಮುಖ ನೆನಪಾಯಿತು.
ನಾನು ತಪ್ಪು ಮಾಡಿದ್ದೇನಾ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಆದರೆ ಕಥೆಯ ನಿಜವಾದ ತಿರುವು ಇನ್ನೂ ಬಾಕಿ ಇತ್ತು. ಮರುದಿನ ಅಜಯ್ ಅವಳಿಗೆ ಒಂದು ಫೈಲ್ ಕೊಟ್ಟ. ಮೊದಲು ಇದನ್ನು ನೋಡು. ಕಾವ್ಯ ಗೊಂದಲದಿಂದ ಫೈಲ್ ತೆರೆದಳು. ಅದರೊಳಗೆ ಕೆಲವು ದಾಖಲೆಗಳು ಇದ್ದವು. ಆ ಯುವತಿ ಅಜಯ್ನ ಕಾಲೇಜು ಸ್ನೇಹಿತೆ. ಅವಳು ಒಂದು ಸ್ಟಾರ್ಟ್ಅಪ್ ಕಂಪನಿ ಆರಂಭಿಸುತ್ತಿದ್ದಳು. ಅಜಯ್ಗೆ ಕೆಲಸದ ಅವಕಾಶ ಕೊಡಲು ಬಂದಿದ್ದಳು. ಕಾವ್ಯಗೆ ನಂಬಲು ಆಗಲಿಲ್ಲ. ಅವಳು ಅಜಯ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಳು. ಆದರೆ ಅಜಯ್ನ ಕಣ್ಣಲ್ಲಿ ನೋವಿತ್ತು. ನೀನು ಕೂಡ ನನ್ನನ್ನು ನಂಬಲಿಲ್ಲ. ಆ ಮಾತು ಕಾವ್ಯಳ ಹೃದಯಕ್ಕೆ ತಟ್ಟಿತು. ಅವಳು ಮೌನವಾಗಿ ಕ್ಷಮೆ ಕೇಳಿದಳು. ಅವರ ಜೀವನ ಮತ್ತೆ ಸರಿಯಾಗತೊಡಗಿತು. ಆದರೆ ದೇವರು ಇನ್ನೊಂದು ದೊಡ್ಡ ಪರೀಕ್ಷೆ ಇಟ್ಟಿದ್ದ. ಒಂದು ದಿನ ಕಾವ್ಯಗೆ ಊರಿನಿಂದ ಕರೆ ಬಂತು. ಅವಳ ತಾಯಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕಾವ್ಯನ ಕೈಗಳು ನಡುಗತೊಡಗಿದವು. 5 ವರ್ಷಗಳಿಂದ ಅವಳು ಊರಿಗೆ ಹೋಗಿರಲಿಲ್ಲ. ಮನೆಯವರ ಜೊತೆ ಮಾತು ಆಡಿರಲಿಲ್ಲ. ಈಗ ಏನು ಮಾಡಬೇಕು? ಅವಳು ತಕ್ಷಣ ಊರಿಗೆ ಹೊರಟಳು. ಆ ಊರಿನ ರಸ್ತೆಗಳನ್ನು ಮತ್ತೆ ನೋಡಿದಾಗ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆಸ್ಪತ್ರೆಗೆ ಹೋದಳು. ಹಾಸಿಗೆಯ ಮೇಲೆ ಮಲಗಿದ್ದ ತಾಯಿಯನ್ನು ನೋಡಿದ ಕ್ಷಣ ಅವಳು ಅತ್ತಳು. ಅಮ್ಮ ಲಕ್ಷ್ಮಿ ನಿಧಾನವಾಗಿ ಕಣ್ಣು ತೆರೆದಳು. ಕಾವ್ಯ, ಆ ಒಂದು ಪದದಲ್ಲಿ 5 ವರ್ಷದ ನೋವು ಇತ್ತು. ಪ್ರೀತಿ ಇತ್ತು. ಹಂಬಲ ಇತ್ತು. ಆ ಕ್ಷಣದಲ್ಲಿ ತಾಯಿಮಗಳ ನಡುವಿನ ಅಂತರ ಕರಗಿ ಹೋಯಿತು. ಆದರೆ ತಂದೆ ಶಿವಪ್ಪ ಮಾತ್ರ ಇನ್ನೂ ಮೌನವಾಗಿದ್ದರು. ಅವರು ಕಾವ್ಯಳ ಕಡೆ ನೋಡಲೂ ಇಲ್ಲ. ಅದು ಅವಳಿಗೆ ಇನ್ನಷ್ಟು ನೋವು ಕೊಟ್ಟಿತು. ಕೆಲ ದಿನಗಳ ನಂತರ ತಾಯಿ ಚೇತರಿಸಿಕೊಂಡರು. ಹಿಂತಿರುಗುವ ಮುನ್ನ ಕಾವ್ಯ ತಂದೆಯ ಮುಂದೆ ನಿಂತಳು. ಅಪ್ಪ, ನನ್ನನ್ನು ಕ್ಷಮಿಸಿ. ಶಿವಪ್ಪ ಏನೂ ಮಾತನಾಡಲಿಲ್ಲ. ಅವಳು ತಲೆ ತಗ್ಗಿಸಿ ಹೊರಡಲು ತಿರುಗಿದಳು. ಅಷ್ಟರಲ್ಲಿ ಹಿಂದಿನಿಂದ ಧ್ವನಿ ಕೇಳಿಸಿತು. ನಿಲ್ಲು. ಕಾವ್ಯ ತಿರುಗಿ ನೋಡಿದಳು. ಶಿವಪ್ಪನ ಕಣ್ಣಲ್ಲಿ ಕಣ್ಣೀರು ಇತ್ತು. ನಿನ್ನ ಮೇಲೆ ಕೋಪ ಇರಲಿಲ್ಲ ಕಣೆ. ಹಾಗಾದರೆ ನೀನು ನಮ್ಮನ್ನು ಬಿಟ್ಟು ಹೋದ ನೋವು ಮಾತ್ರ ಇತ್ತು. ಆ ಮಾತು ಕೇಳಿದ ಕ್ಷಣ ಕಾವ್ಯ ಓಡಿ ಹೋಗಿ ತಂದೆಯನ್ನು ಅಪ್ಪಿಕೊಂಡಳು. 5 ವರ್ಷದ ಅಂತರ ಕ್ಷಣಾರ್ಧದಲ್ಲಿ ಕರಗಿ ಹೋಯಿತು. ಆ ದಿನ ಒಂದು ಕುಟುಂಬ ಮತ್ತೆ ಒಂದಾಯಿತು. ಕೆಲ ತಿಂಗಳ ನಂತರ ಕಾವ್ಯ ಮತ್ತು ಅಜಯ್ ಮತ್ತೆ ಊರಿಗೆ ಬಂದರು. ಈ ಬಾರಿ ಯಾರೂ ವಿರೋಧಿಸಲಿಲ್ಲ. ಬದಲಿಗೆ ಎಲ್ಲರೂ ಅವರನ್ನು ಸ್ವಾಗತಿಸಿದರು. ಆಗ ಕಾವ್ಯಗೆ ಒಂದು ಸತ್ಯ ಅರ್ಥವಾಯಿತು. ಪ್ರೀತಿಗಾಗಿ ಊರು ಬಿಡುವುದು ಧೈರ್ಯವಾಗಿರಬಹುದು. ಆದರೆ ನಿಜವಾದ ಧೈರ್ಯ ಎಂದರೆ ಪ್ರೀತಿಯನ್ನು ಉಳಿಸಿಕೊಂಡು ಮುರಿದ ಸಂಬಂಧಗಳನ್ನು ಮತ್ತೆ ಜೋಡಿಸುವುದು. ಯಾಕೆಂದರೆ ಪ್ರೀತಿ ಕೇವಲ ಇಬ್ಬರು ಹೃದಯಗಳನ್ನು ಮಾತ್ರ ಸೇರಿಸುವುದಿಲ್ಲ. ಅದು ಕೆಲವೊಮ್ಮೆ ದೂರವಾದ ಕುಟುಂಬಗಳನ್ನು ಮತ್ತೆ ಒಂದಾಗಿಸುತ್ತದೆ. ಆ ರಾತ್ರಿ ಮನೆಯ ಮುಂಭಾಗದಲ್ಲಿ ಕುಳಿತಿದ್ದ ಕಾವ್ಯ ಆಕಾಶದ ಕಡೆ ನೋಡಿದಳು. ಒಮ್ಮೆ ಇದೇ ಆಕಾಶದ ಕೆಳಗೆ ಅವಳು ಕಣ್ಣೀರಿನಿಂದ ಊರು ಬಿಟ್ಟಿದ್ದಳು. ಇಂದು ಅದೇ ಆಕಾಶದ ಕೆಳಗೆ ಅವಳು ನಗುತ್ತಾ ಕುಳಿತಿದ್ದಳು. ಯಾಕೆಂದರೆ ಅವಳು ಅರ್ಥ ಮಾಡಿಕೊಂಡಿದ್ದಳು, ಪ್ರೀತಿಗಾಗಿ ಊರು ಬಿಟ್ಟ ಹುಡುಗಿಯ ಕಥೆಯ ನಿಜವಾದ ಅಂತ್ಯ ಊರು ಬಿಡುವುದರಲ್ಲಿ ಇರಲಿಲ್ಲ. ಒಂದು ದಿನ ಅದೇ ಊರಿಗೆ ತಲೆ ಎತ್ತಿ ಮರಳಿ ಬರುವುದರಲ್ಲಿ ಇತ್ತು. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.